ಕಲ್ಲುಕ್ವಾರಿಯಲ್ಲಿ ಕೆಲಸ ಮಾಡುವಾಗ ಸ್ಫೋಟಗೊಂಡು ಓರ್ವ ಕಾರ್ಮಿಕ ಸಾವನ್ನಪ್ಪಿ 4 ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ದುಮ್ಮಗೆರೆ ಗ್ರಾಮದಲ್ಲಿ ಗುರುವಾರ ನಡೆದಿದ್ದು ರಾತ್ರಿ ನಂತರ ಬಯಲಿಗೆ ಬಂದಿದೆ. ತಮಿಳುನಾಡು ಮೂಲದ ಮಣಿ ಮೃತ ಕಾರ್ಮಿಕ. ಸ್ಫೋಟದಲ್ಲಿ ಏಳುಮಲೈ, ಸೆಲ್ವನ್, ಮಧುಲೈ, ಸಿದ್ದರಾಜು ಎಂಬುವವರು ತೀವ್ರವಾಗಿ ಗಾಯಗೊಂಡಿದ್ದು ನಗರದ ಖಾಸಗಿ ಆಸ್ಪತ್ರೆಯ ಐಸಿಯು ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದೇವರಾಜು ಎಂಬುವರ ಒಡೆತನದಲ್ಲಿರುವ ನವ್ಯಶ್ರೀ ಮಿನರಲ್ಸ್ ಹೆಸರಿನಲ್ಲಿ ಗ್ರಾಮದ ಸರ್ವೆ ನಂಬರ್ 5ರಲ್ಲಿ 2 ಎಕರೆ ಸರ್ಕಾರಿ ಜಾಗವನ್ನು ಲೀಸ್ಗೆ ಪಡೆಯಲಾಗಿತ್ತು. ಇಲ್ಲಿನ ಹಸಿರು ಶಿಲಾಕಲ್ಲುಗಳನ್ನು ತೆಗೆದು ಹೊರ ರಾಜ್ಯ ಹಾಗೂ ಹೊರ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಗುರುವಾರ ಬೆಳಿಗ್ಗೆ ಕಲ್ಲುಕ್ವಾರಿಯಲ್ಲಿ ಕೆಲಸ ಮಾಡುವಾಗ ದಿಢೀರ್ ಸ್ಫೋಟ ದುರಂತ ಸಂಭವಿಸಿದೆ. ಮಣಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು 4 ಗಂಭೀರವಾಗಿ ಗಾಯಗೊಂಡರು. ಆದರೆ ಈ ಘಟನೆ ಬಗ್ಗೆ ಪೊಲೀಸ್ ಠಾಣೆಗಾಗಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಾಗಲಿ ಮಾಹಿತಿ ನೀಡದೆ ಮೃತದೇಹವನ್ನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೃತ ಮಣಿ ಅವರ ಪತ್ನಿ ಮನೆಗೆ ಸಾಗಿಸಲಾಗಿತ್ತು. ಇನ್ನೊಂದೆಡೆ ಗಾಯಾಳುಗಳನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ರು. ಆದರೆ ಸ್ಫೋಟದಲ್ಲಿ 3-4 ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ವದಂತಿ ದಟ್ಟವಾಗಿ ಹಬ್ಬಿತ್ತು. ಇನ್ನು ಈ ಕುರಿತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿತ್ತು. ಕೂಡಲೇ ಎಚ್ಚೆತ್ತ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮೊದಲು ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದರು. ಅಲ್ಲಿಂದ ರಾತ್ರಿಯೇ ಕಲ್ಲುಕ್ವಾರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಬಗ್ಗೆ ಪ್ರಸ್ತಾಪಿಸಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಪೊಲೀಸರಿಂದಲೂ ಮಾಹಿತಿ ಕೇಳಿ ಕೂಡಲೇ ಪ್ರಕರಣ ದಾಖಲಿಸುವಂತೆ ಸೂಚನೆ ನೀಡಿದರು. ನಂತರ ಕಲ್ಲುಕ್ವಾರಿ ಮಾಲೀಕ ದೇವರಾಜ್ ಅವರನ್ನ ಸ್ಥಳಕ್ಕೆ ಕರೆಸಿ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಗರಂ ಆದರು. ನಂತರ ಪೊಲೀಸರು ಸ್ಥಳದಲ್ಲಿಯೇ ಗಣಿ ಮಾಲೀಕ ಹಾಗೂ ಆತನ ಪುತ್ರ ಮೇಸ್ತ್ರಿಯನ್ನ ವಶಕ್ಕೆ ಪಡೆದರು. ಪೊಲೀಸ್ ಬಂದ ಯಾರು ಮಾಹಿತಿ ಕೊಟ್ಟಿಲ್ಲ. ನಾನೀಗ ಹೋಗಿ ಅದನ್ನೇನು ಅಂತ ಬಿಟ್ಟು ಪರಿಶೀಲನೆ ಮಾಡಿ ತಮಗೆ ಸ್ಪಷ್ಟತೆ ಇಲ್ಲ. ಅದು ಏನೋ ಕಟ್ಟಾದಂಗೆ ಅಂದರೆ ಗ್ರಾನೈಟು ಏನೋ ತೆಗಿತಿದ್ರು ಅಂತ ಕಾಣುತ್ತೆ. ಕೆಳಗೆ ಬಿದ್ದಿರೋದು ಆ ಥರ ಏನೋ ಚಾನ್ಸಸ್ ಇರ್ಬೋದು. ನನಗೆ ಗೊತ್ತಿಲ್ಲದೆ ನಾನೇನು ಮಾಡ್ತೀನಿ. ನನಗೆ ನೀವು ಕಾಲ್ ಮಾಡಬೇಕು. ನನಗೆ ಮಾಹಿತಿ. ಥ್ಯಾಂಕ್ ಯು. ಇವತ್ತು ಸುಮಾರು ರಾತ್ರಿ ಒಂದು 10 ಮೇಲೆ ಒಂದು ಮಾಹಿತಿನೂ ಬಂದಿರ್ತದೆ. ಈ ರೀತಿ ದುಮ್ಗೆರೆ ವಿಲೇಜಲ್ಲಿರುವ ಒಂದು ಕ್ವಾರಿಯಲ್ಲಿ ಬ್ಲಾಸ್ಟಿಂಗ್ ಆಗಿದೆ. ಅದರಲ್ಲಿ ಕೆಲವೊಬ್ಬರು ಜನ ಗಾಯ ಆಗಿದೆ ಮತ್ತು ಕೆಲವೊಬ್ಬರು ಮೃತಪಟ್ಟಿದ್ದಾರೆ ಅಂತ ನಮ್ಮ ಮಾಹಿತಿ ಬಂದಿದೆ. ಇದರ ಮೇಲೆ ನಾವು ಹಾಸ್ಪಿಟ್ಲಲ್ಲಿ ಗಾಯ ಆಗಲು ಯಾರಿದ್ದಾರೋ ಅವ್ರನ್ನ ಹೋಗಿ ಭೇಟಿ ಮಾಡಿಸಿದ್ವಿ. ಅದರಲ್ಲಿ 4 ಜನನೂ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಲ್ಲಿ. ಅಲ್ಲಿ ಒಬ್ಬರು ಸ್ಥಿತಿ ಗಂಭೀರವಾಗಿದೆ. ಇದಾದ ಮೇಲೆ ತನಿಖೆಯನ್ನು ಮುಂದುವರಿಸ್ತೀವಿ. ಇನ್ನೊಂದು ಆರೋಪ ಏನಿದೆ ನಂತರ ಇದರಲ್ಲಿ ಈ ಯಾವಾಗ ಬ್ಲಾಸ್ಟ್ ಆಯಿತು ಆವಾಗಲೇ ಇಬ್ಬರು ಇಲ್ಲ ಕೆಲವೊಬ್ಬರು ಜನ ಸತ್ತೋಗಿದ್ದಾರೆ. ಇಬ್ಬರು ಅಂತ ಹೇಳ್ತಾರೆ, ಸತ್ತೋಗಿದ್ದಾರೆ ಮತ್ತು ಇಲ್ಲಿಂದ ತಗೊಂಡು ಹೋಗಿದ್ದಾರೆ ಅಂತ ಶಂಕೆ ಅಂತೂ ಇದೆ. ದರ್ ಇಸ್ ಸಸ್ಪೆಕ್ಟ್ ಆ್ಯಂಡ್ ದರ್ ಇಸ್ ಇನ್ಫಾರ್ಮೇಷನ್ ಆ್ಯಂಡ್ ದರ್ ಇಸ್ ರೂಮರ್ಸ್. ಬಟ್ ಅದನ್ನು ನಾವು ಅದ್ರ ಮೇಲೆ ನಾವು ತನಿಖೆಯನ್ನು ಮಾಡಬೇಕಾಗಿರ್ತದೆ. ಅದು ಏನು, ಎಷ್ಟು ಜನ, ಯಾವ ಟೈಮಲ್ಲಿ ಸ್ಪಷ್ಟವಾಗಿ ಆಗಿದೆ, ಯಾವ ಟೈಮ್ ನಮ್ಮ ಮಾಹಿತಿ ಬಂದಿದೆ ಮತ್ತು ಈ ಸ್ಥಳೀಯರಿಗೆ ಏನಾದರೂ ಮಾಹಿತಿ ಇದೆಯಾ. ಇದು ಬಂದು ಅಧಿಕೃತವಾಗಿ ಗೌರ್ಮೆಂಟ್ ಅಪ್ರೂವ್ಡ್ ಕ್ವಾರಿ ಲ್ಯಾಂಡ್. ಇದು ಬಂದು ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಫಸ್ಟ್ ಹೋಗಿದೆ. ನನ್ನ ಮಧ್ಯಾಹ್ನ ಒಂದು ಘಟನೆ ನಡೆದಿದೆ. ಒಂದು ಕ್ವಾರಿನಲ್ಲಿ ಒಂದು ಬ್ಲಾಸ್ಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಬ್ಲಾಸ್ಟ್ ಆಗಿ ಅದ್ರ ಇಂಪ್ಯಾಕ್ಟಿಂದ ಇವ್ರಿಗೆ ಇಂಜುರಿ ಆಗಿದೆ ಮತ್ತು ಒಬ್ಬರು ಡೆತ್ ಆಗಿರೋದ್ರ ಬಗ್ಗೆ ಮಾಹಿತಿ ಬಂದಿದ್ದು ನನಗೆ ಸಾಯಂಕಾಲ. ಏನಾಗಿದೆ, ಇನ್ಸಿಡೆಂಟ್ ಆದ ತಕ್ಷಣ ಆ ಇಂಜೂರ್ಡ್ ಎಲ್ಲರನ್ನೂ ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ. ಆಸ್ಪತ್ರೆಯಲ್ಲಿ ಈಗ 4 ಜನ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಸ್ವಲ್ಪ ಕ್ರಿಟಿಕಲ್ ಆಗಿ ಅಂದರೆ ಅದು 3 ಜನ ಔಟ್ ಆಫ್ ಡೇಂಜರ್ ಥರ ಮೇಲ್ನೋಟಕ್ಕೆ ಸಮಸ್ಯೆ ಕಾಣಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಾಗಿದೆ, ಇಂಟಿಮೇಷನ್ ಮಾಡಿದೆ ಒಬ್ಬರು ಮಣಿ ಅಂತ ಒಬ್ಬರು ಡೆತ್ ಆಗಿರೋ ತಮಿಳುನಾಡು, ಅವ್ರನ್ನ ಬಾಡಿನ ಕಳಿಸಿದ್ರು. ಸೊ ಅದನ್ನು ನಮ್ಮ ಮಾಹಿತಿ ತಗೊಂಡು ಬಾಡಿನಲ್ಲಿ ಇರಿಸ್ಕೊಂಡು ಫರ್ದರ್ ಫಾರ್ಮಾಲಿಟೀಸ್ಗೋಸ್ಕರ ನಾವು ಪ್ರಕರಣವನ್ನು ದಾಖಲಿಸ್ಕೊಂಡು ಏನು ಬಾಡಿ ಇನ್ಕ್ವೆಸ್ಟ್ ಮಾಡಿ ಫರ್ದರ್ ಫಾರ್ಮಾಲಿಟೀಸ್ ಬಾಡಿನಲ್ಲಿ ಬಿಡುವುದು ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕಳಿಸ್ಕೊಟ್ಟಿದೆ. ಪ್ರಕರಣ ದಾಖಲಾಗಿದೆ. ಇಬ್ಬರು ಈ ಘಟನೆಗೆ ಕಾರಣರಾಗಿದ್ದು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮುಂದಿನ ತನಿಖೆಯನ್ನು ಮಾಡ್ತಾರೆ. ಸರ್, ಎಷ್ಟು ಜನ ಮೇಲೆ FIR ಆಗಿದೆ, ಎಷ್ಟು ಜನ ವಶಕ್ಕೆ ತೊಗೊಂಡಿದ್ದಾರೆ? ಅಂದರೆ FIR